ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಬಿ ಪ್ರೀತಂ ಕೊಡ್ಲಿ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿ ಅಂಧರಿಗೆ, ವೃದ್ಧಾಶ್ರಮ ಹಾಗೂ ಸಾರ್ವಜನಿಕರ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಹಾಗೂ ಅವರ ನಿವಾಸದ ಹತ್ತಿರ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿದರು. ಇದೇ ಸಂದರ್ಭದಲ್ಲಿ ರಮೇಶ್ ದೊಡ್ಡಮನಿ ಹಾಗೂ ಹೋರಾಟಗಾರರು ಆದ ಪ್ರಭುರಾಜ್ ಕೊಡ್ಲಿ ಮಾತನಾಡಿ, ಸರಳ ಸಜ್ಜನಿಕೆ ವ್ಯಕ್ತಿ ಹಾಗೂ ಅಭಿಮಾನಿಗಳ ಹೃದಯಕ್ಕೆ ಮಿಡಿಯುವ ವ್ಯಕ್ತಿ ಬಿ ಪ್ರೀತಂ ಕೊಡ್ಲಿ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯ ದೇವರು ಕೊಡ್ಲಿ ಹಾಗೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಎಂದು ಬಣ್ಣಿಸಿದರು. ಇಂದು ನಮ್ಮ ಯುವ ಆಶಾಕಿರಣ, ಕ್ರಿಯಾಶೀಲ ಯುವ ನಾಯಕ, ಯುವಕರ ನೇತಾರ ಹಾಗೂ ಮಾನ್ವಿ ತಾಲೂಕಿನ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಪ್ರೀತಂ ಕೊಡ್ಲಿ ಇವರ 30ನೇ ಹುಟ್ಟುಹಬ್ಬದ ಆಚರಣೆ ಇಂದು ನಾವು ನೆರವೇರಿಸಿಕೊಂಡಿದ್ದೀವಿ. ಇದೇ ಪ್ರಯುಕ್ತ ಏನೆಂದರೆ, ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಮತ್ತು ಹಂಪಲನ್ನು ವಿತರಿಸುವ ಮೂಲಕ ಮತ್ತು ಅನಾಥಾಶ್ರಮ ಅವರಿಗೆ ಹಣ್ಣು ಹಂಪಲನ್ನು ವಿತರಿಸುವ ಮೂಲಕ ಇಂದು ನಾವು ಆಚರಿಸಲಾಗಿದೆ. ಏನಪ್ಪಾ ಅಂತಂದ್ರೆ, ಇವು ಬಿ ಪ್ರೀತಂ ಕೊಡ್ಲಿ ಯುವಕರ ಒಂದು ಸ್ಫೂರ್ತಿ. ಏನ್ ಸ್ಫೂರ್ತಿಯಪ್ಪ ಅಂತಂದ್ರೆ, ಇಷ್ಟು ಯುವಕರು ಸೇರ್ಬೇಕಂದ್ರೆ ಒಂದೇ ಕಾರಣ, ಅವರು ಕೊಟ್ಟಂತ ಒಂದು ಯುವಕರಿಗೆ ಸ್ಫೂರ್ತಿ. ಅದನ್ನ ನಾವೆಲ್ಲರೂ ಮೆಚ್ಚಲೇಬೇಕಾಗಿದ್ದು. ಇದೇ ತರ ಅವರು ನಮ್ಮ ಮುಂದಿನ ಯುವ ಪೀಳಿಗೆಗೆ ಒಂದು ಅಭಿವೃದ್ಧಿಯನ್ನು ಕೊಡ್ಲಿ ಎಂದು ನಾವು ಅವ್ರ ಹತ್ರ ಕೇಳಿಕೊಳ್ತೀವಿ. ಯಾಕಂದ್ರೆ ಇವಾಗಿನ ಜನರೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಒಂದು ಅಧ್ಯಕ್ಷ ಸ್ಥಾನ ಬರಬೇಕಂತಂದ್ರೆ ಅವರಿಗೆ ಮಾತ್ರ ಅಧ್ಯಕ್ಷ ಸ್ಥಾನ ಬಂದಿದೆ. ಬಟ್ ಈಗ ಇವರು ನಮ್ಮ ಪ್ರೀತಂ ಏನಾಗಿದೆ, ಎಲ್ಲರ ಮನದಲ್ಲಿ ಅವರ ಒಂದು ಹೆಸರನ್ನು ಮೂಡಿಸಿದ್ದಾರೆ. ಆ ತರ ಅವರ ಕೊಡುಗೆ ನಮ್ಮ ಈ ಮಾನ್ವಿ ತಾಲೂಕಿನಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೂ ಕೂಡ ಅವ್ರದ ಒಂದು ಕೊಡುಗೆ ಇದೆ. ಸೊ ಆದ ಕಾರಣ ನಾನು ಕೇಳಿಕೊಳ್ಳೋದೇನಂದ್ರೆ, ದೇವರ ಹತ್ರ ಅವರಿಗೆ ಆರೋಗ್ಯ ಮತ್ತು ಆಯುಷ್ಯ ಕೊಡಲೆಂದು ದೇವರ ಹತ್ರ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ನಮ್ಮ ಅಣ್ಣ ಬಾಲಸ್ವಾಮಿ ಕೊಡ್ಲಿಯ ಪ್ರೀತಿ ಮಗ, ನಮ್ಮ ಕೊಡ್ಲಿ ಕುಟುಂಬದ ಮಾಣಿಕ್ಯ ಪ್ರೀತಂ ಕೊಡ್ಲಿ ಅವರು ಎಲ್ಲಾ ನನ್ನ ತಾಲೂಕಿನ ಯುವ ಬಂಧುಗಳ ಜೊತೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ, ಮಾದರಿಯಾಗಿರ್ತಕ್ಕಂಥ ಈ ಹುಟ್ಟುಹಬ್ಬವನ್ನ ಎಲ್ಲ ಯುವ ಬಳಗ ಸೇರಿಕೊಂಡು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಿ ಅವ್ರ ಜೊತೆಗೆ ಪ್ರೀತಿಯಿಂದ ಶುಭಾಶಯಗಳನ್ನ ಹಂಚಿಕೊಳ್ಳೋ ಜೊತೆಗೇನೆ ಇವತ್ತೆಲ್ಲಾ ಜನತೆಗೆ, ವಿಶೇಷವಾಗಿ ನಮ್ಮ ಯುವಕರಿಗೆ ಮಾರ್ಗದರ್ಶಕ ಆಗತಕ್ಕಂಥ ನಮ್ಮ ಹೆಮ್ಮೆಯ ಕೊಡ್ಲಿ ಕುಟುಂಬದ ಪುತ್ರ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಪ್ರೀತಿ, ಶಕ್ತಿ, ಸ್ಫೂರ್ತಿ ಮುಂದಿನ ದಿನಗಳಲ್ಲಿ ಈ ಭವಿಷ್ಯ, ಈ ಸಾಮಾಜಿಕ ಭವಿಷ್ಯ ಆಗಿರ್ಲಿ, ರಾಜಕೀಯ ಭವಿಷ್ಯ ಆಗಿರ್ಲಿ, ಇನ್ನ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು, ಪ್ರಜ್ವಲಿಸಲಂತಕ್ಕಂಥ ಆರೈಕೆಗಳನ್ನ ತಮ್ಮ ನಿರೀಕ್ಷೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಪ್ರೀತಂ ಕೊಡ್ಲಿಗೆ ಇಡೀ ನನ್ನ ಜಿಲ್ಲೆಯ ಜನತೆ ಆಶೀರ್ವದಿಸಿ ಮುಂದಿನ ದಿನಗಳಲ್ಲಿ ಶಕ್ತಿ ತುಂಬಿರತಕ್ಕಂಥದನ್ನ ನಾನು ನಿಮ್ಮ ಕೋರಲು ಇಷ್ಟಪಡ್ತೇನೆ. ಜೊತೆಗೆ ನನ್ನ ಯುವಕರೆಲ್ಲರೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಹಳ ಅಭೂತಪೂರ್ವವಾಗಿ ತಮ್ಮ ಪ್ರೀತಿಯನ್ನ ಹೃದಯದಿಂದ ತುಂಬಿಕೊಂಡು ಬಂದು ಇವತ್ತು ಮನೆ ಹತ್ರ ಬಂದು ಮೆರವಣಿಗೆ ಮಾಡಿ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಟ್ಟಿದ್ದ ಎಲ್ಲಾ ನನ್ನ ಮಾನವ ಜನತೆಯ ಯುವಕರಿಗೆ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇವೆ. ಯಾವತ್ತೂ ನಮ್ಮ ಪ್ರೀತಿ ಈ ನಮ್ಮ ಕೊಡ್ಲಿ ಕುಟುಂಬದ ಈ ಕುಡಿಯಾಗಿರ್ತಕ್ಕಂಥ ಪ್ರೀತಂ ಕೊಡ್ಲಿ ಮೇಲೆ ಇರಲಿ. ಯಾಕಂದ್ರೆ ಈ ಸಮುದಾಯದ ಋಣವನ್ನು ತೀರಿಸಲಿಕ್ಕೆ ನಮ್ಮ ಕೊಡ್ಲಿ ಕುಟುಂಬ ಯಾವತ್ತೂ ಇರುತ್ತೆ. ಆ ಪ್ರತೀಕವಾಗಿ ನಮ್ಮ ಕೊಡ್ಲಿ ಕುಟುಂಬದ ಕುಡಿಗಳು, ವಿಶೇಷವಾಗಿ ಪ್ರೀತಂ ಕೊಡ್ಲಿ ಅಂತೆ ಇನ್ನು ಬಹಳಷ್ಟು ಕುಡಿಗಳು ಸಮಾಜ ಮುಖ್ಯ ಕೆಲಸಗಳಿಗೆ ಮುನ್ನುಗ್ಲಿಕ್ಕೆ ನಿಮ್ಮ ಪ್ರೀತಿ, ಶಕ್ತಿ ಇರಲಂತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಆದ ವಿಶಾಲ್ ಕೊಡ್ಲಿ, ಜಯರಾಜ್ ಕೊಡ್ಲಿ, ಅಶೋಕ್ ಕುಮಾರ್, ದೇವು ಆಳದಾಳ್, ರಾಘವೇಂದ್ರ, ಶ್ಯಾಮ್ ಸಿಂಗ್ ಹಿರೇಕುಟ್ನೇಕಲ್, ಯಲ್ಲಪ್ಪ ಚಿಕ್ಕಲ್ ಪರ್ವಿ, ಸುರೇಶ್ ಕತ್ರಿಕಿ, ಪ್ರಭು ಹಿರೇಕುಟ್ನೇಕಲ್ ಹಾಗೂ ಗೆಳೆಯರು ಬಿ ಪ್ರೀತಂ ಕೊಡ್ಲಿ ಅವರಿಗೆ ಶುಭ ಹಾರೈಸಿದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.